ಪ್ರತಿಭಟನಾ ನಿರತರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಶಾಸಕರ ಮೇಲೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಶ್ರೀನಿವಾಸ್ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಸಹಚರರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಟೆಂಡರ್ ಕರಾರು ಮಾಡಿಕೊಡದ ಇಂಜಿನಿಯರ್ ವಿರುದ್ಧ ಧರಣಿಯನ್ನ ಮಾಡಲಾಗ್ತಾ ಇತ್ತು. ತುಮಕೂರಿನ PWD ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು, ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ರಾತ್ರಿ 10:30 ವೇಳೆಗೆ ಏಕಾಏಕಿ ಆವರಣದೊಳಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿಕುಮಾರ್. ಸ್ವಪಕ್ಷದ ಮುಖಂಡರ ಮೇಲೆಯೇ ಹಲ್ಲೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಶ್ರೀನಿವಾಸ್ ವಿರುದ್ಧ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಯಸಂದ್ರ ರವಿಕುಮಾರ್ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಬೆಂಬಲಿಗರೂ ಕೂಡ ಅವರ ಪರವಾಗಿಯೂ ಕೂಡ ರವಿಕುಮಾರ್ ಇದ್ದಾರೆ. ಇನ್ನು 2018ರ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ರು ರವಿಕುಮಾರ್. ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಸಹಚರರಿಂದ ಇದೀಗ ಹಲ್ಲೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಭಟನೆ ನಿರತರ ಮೇಲೆ ಕಾಂಗ್ರೆಸ್ ಶಾಸಕರು ಗೂಂಡಾಗಿರಿ ವರ್ತನೆಯನ್ನ ತೋರಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರಿನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಹೈ ಡ್ರಾಮವೇ ನಡೆದಿದೆ. ರಾತ್ರಿ 10:30 ಸುಮಾರಿನಲ್ಲಿ ಗುಬ್ಬಿ ಶಾಸಕರಾದಂಥ ಎಸ್ಆರ್ ಶ್ರೀನಿವಾಸ್ ಅವರು ಮತ್ತು ಅವರ ಸಂಗಡಿಗರು ಏಕಾಏಕಿ ಧರಣಿ ಸ್ಥಳಕ್ಕೆ ಬಂದು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ದೊಣ್ಣೆ ಮಚ್ಚು ಲಾಂಗ್ನಿಂದ ಹೊಡೆದಿದ್ದಾರೆ, ನನ್ನ ಕಿಡ್ನಾಪ್ ಮಾಡಲು ಪ್ರಯತ್ನಿಸಿದ್ದಾರೆ ಮತ್ತು ನನಗೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ ಆಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ ನೀನು ಸುಟ್ಟಾಕ್ತೀನಿ, ಜೀವಂತ ಬಿಡಲ್ಲ, ತುಮಕೂರಿನಲ್ಲಿ ಎಂತೆಂಥವ್ರನ್ನೂ ನಾನು ಬಿಟ್ಟಿಲ್ಲ, ನಿನ್ನ ಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಈ ರೀತಿಯ ಒಬ್ಬ ಶಾಸಕರೇ ಗೂಂಡಾ ರೀತಿ ವರ್ತಿಸಿ ಪ್ರಾಣ ಬೆದರಿಕೆ ಹಾಕೋ ಮಟ್ಟಕ್ಕೆ ಬಂದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇದೀಗ ನೀವು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದೀರಿ ಶಾಸಕ ಶ್ರೀನಿವಾಸ್ ವಿರುದ್ಧ. ಏನಾಯ್ತು ಸ್ಥಳದಲ್ಲಿ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸರ್. ಮೇಡಮ್, ಐ ಆಮ್ ನೌ ಹಾಸ್ಪಿಟಲೈಸ್ಡ್. ಐ ಕುಡ್ ನಾಟ್ ಹಿಯರ್ ದ ಕ್ಲಿಯರ್ ವಾಯ್ಸ್. ಅವ್ರ ಆರೋಪ ಏನಿಲ್ಲ ಮೇಡಮ್, ಫ್ಯಾಕ್ಟ್ ಅದು. ಅವರೇ ಕುಂಕಟ್ಟಿಗೆ ಬಂದು ಹೊಡೆದಿದ್ದಾರೆ. ನನಗೆ ಹಾಸ್ಪಿಟಲೈಸ್ ಆಯ್ತೀನಿ, ಅಸಾಲ್ಟ್ ಮಾಡಿದ್ದಾರೆ. ಇಸ್ ಟ್ರೈಂಗ್ ಟು ಕಿಲ್ಲಿಂಗ್ ಮೀ ಲೈಕ್ ಎ ಗುಂಡಾ. ಇಸ್ ಬಿಹೇವಿಯರ್ ಲೈಕ್ ಎ ಗುಂಡಾ. ಸ್ಥಳಕ್ಕೆ ಅವರೇ ಬಂದಿದ್ರಾ? ಶ್ರೀನಿವಾಸ್ ಅವರೇ ಇನ್ ಫ್ರಂಟ್ ಆಫ್ ಮೀಡಿಯಾ, ಪೊಲೀಸ್ ಇಸ್ ಬಿಹೇವಿಂಗ್ ಆ ರೀತಿ ವರ್ತಿಸಿದ್ದಾರೆ. ಸರ್ ಹಾಗೆ ಸಂಪರ್ಕದಲ್ಲಿರಿ, ಶ್ರೀನಿವಾಸ್ ಅವರು ಕೂಡ ನಮಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ಇದೀಗ ರಾಯಸಂದ್ರ ರವಿಕುಮಾರ್ ಅವರು ನಿಮ್ಮ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಧರಣಿ ಮಾಡಿದಂತಹ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಹಲ್ಲೆ ಮಾಡಿದ್ದೀರಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಇಲ್ಲಿ ನಾನು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ. ನಾನು ಹೋಗಿರೋದು ನಿಜ ಅಲ್ಲಿ. ನಾನು ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ. ನಾನು ಆಫೀಸ್ ಮುಂದೆ ಕೂತ್ಕೊಂಡು ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಚೆನ್ನಾಗಿಲ್ಲ. ನಿನ್ಗೆ ಟೆಂಡ್ರು ಇನ್ ಟೈಮ್ಗೆ ನೀನು ದುಡ್ಡು ಡಿಫ್ರೆನ್ಸ್ ಅಮೌಂಟ್ ಕಟ್ಟಿ ಮಾಡ್ಕೊಂಡಿಲ್ಲ ನೀನು, ಅದರಿಂದ ತಪ್ಪು ನಿಂದು. ಮಾಡಿಸ್ಕೊಂಬ, ನನ್ನ ತಾಲೂಕಾಗ ಕೆಲಸ ಮಾಡು, ನಾವೇನು ಬೇಡ ಅನ್ನಲ್ಲ. ಈ ಥರ ಬಂದು ಆಫೀಸ್ ಮುಂದೆಲ್ಲ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಅಷ್ಟೊತ್ತಿಗೆ ಅಲ್ಲಿ ಸಾರ್ವಜನಿಕರೆಲ್ಲ ಯಾರ್ಯಾರಿದ್ರು ಗೊತ್ತಿಲ್ಲ ನನಗೆ. ನಾನು ಒಬ್ಬನೇ ಹೋಗಿದ್ದು. ಆಮೇಲೆ ಅಲ್ಲೇನು ತೆಳ್ಳಾಟ ನೂಕಾಟ ಆಗೈತೆ. ಶ್ರೀನಿವಾಸ್ ಅವರೇ, ಮತ್ತೊಂದು ಆರೋಪ ಏನಪ್ಪಾ ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಹೇಗ್ ನೀನ್ ಕೆಲಸ ಮಾಡ್ತೀಯಾ ಅನ್ನೋಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವನಿಗೆ ಕೆಲಸ ಮಾಡು ಅಂತಲೇ ಹೇಳಿರೋದು ನಾನು. ಅದೇನು ಇಂಜಿನಿಯರ್ಗೆ ಹೇಳ್ತೀನಿ, ಬಂದ್ ಕೆಲಸ ಮಾಡು, ಅಲ್ಲಿ ಬಂದ್ ಕೆಲಸ ಮಾಡಿ, ಇಲ್ಲಿ ಯಾಕೆ ಬಂದ್ ಕೂತ್ಕೊಂತೀಯ, ಬೆಳಗ್ಗೆ ಇಂಜಿನಿಯರ್ಗೆ ಹೇಳ್ತೀನಿ ಅಂತಲೇ ನಾನು ಹೇಳಿರೋದು. ಅವ್ರಿಗೆ ಬಂದ್ ಕೆಲಸ ಮಾಡಿ ಅಂತಲೇ ಹೇಳಿರೋದು. ರವಿಕುಮಾರ್ ಅವರೇ, ನೀವೇನ್ ಹೇಳ್ತೀರಿ? ಅವರೇ ಹೇಳಿದಾರಂತಲ್ಲ ಬಂದ್ ಕೆಲಸ ಮಾಡಿ ಅಂತ ಹೇಳಿ. ಇರ್ಲಿ ಬಿಡಿ, ಹೇಳಿದ್ರು. ಜಿಲ್ಲಾ ಪಂಚಾಯತ್ ಆಫೀಸ್ ಯಾಕೆ ಬಂದಿದ್ರು, ಪೊಲೀಸ್ ಕಂಪ್ಲೇಂಟ್ ಮಾಡಿದೀನಿ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಹೇಳ್ತಾರೆ ಬಿಡಿ. ಅಂದ್ರೆ ನಿಮ್ಮ ಸ್ಪಷ್ಟತೆ ಇಲ್ಲ ಇದರಲ್ಲಿ? ಸ್ಪಷ್ಟತೆ ಏನಿದೆ? ಏನ್ ಸ್ಪಷ್ಟತೆ ಇದೆ? ನಾನು ಮಾತಾಡ್ತಿರೋದು ಇಂಜಿನಿಯರ್ ಹತ್ರ ಮಾತಾಡಿದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸು. ಅಲ್ಲೇ ಅವ್ರು ಬರ್ತೀನಿ ಕಾಯ್ತಾ ಕುಂತಿದ್ದೆ.
ನಾನು ಕಾರ್ಯಪಾಲಕ ಇಂಜಿನಿಯರ್ ವಿಭಾಗದ ಕಚೇರಿ ಮುಂದೆ ಕುಂತಿರೋದು. ಅಲ್ಲ ಕರಾರು ಇವಾಗ ವ್ಯವಹಾರ ಏನೇ ರವಿಕುಮಾರ್ ಇರೋದು. ಅವರೇ ನೋಡಿ, ಹೇಳಿ. ಎಲೆಕ್ಷನ್ ಟೈಮ್ ನಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಮೇಲೆ ನೀವೇ ಒಬ್ಬೊಬ್ರು ಆರೋಪವನ್ನ ಮಾಡ್ಕೊಳ್ತಾ ಇದ್ರೆ ಇದು ಎಲೆಕ್ಷನ್ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ವಾ ಅಂತ. ಇದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ಲ ಮೇಡಮ್. ಇದು ಗುತ್ತಿಗೆದಾರ ಮತ್ತು ಕಾರ್ಯಪಾಲಕ ಇಂಜಿನಿಯರ್ ನಡುವೆ ಕರಾರಾಗದು. ಓಕೆ, ಧನ್ಯವಾದಗಳು ರವಿಕುಮಾರ್. ಅದೇ ರೀತಿಯಾಗಿ ಶ್ರೀನಿವಾಸ್ ಅವರ ಏನು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಕ್ಕೆ. ಅದೇ ರೀತಿಯಾಗಿ ಒಬ್ರ ಮೇಲೆ ಒಬ್ರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಈ ವಿಚಾರ.